ಎಲ್ಲರಿಗೂ ನಮಸ್ಕಾರಗಳು. ಡಯಟ್ ವತಿಯಿಂದ ಹಂಚಿಕೊಳ್ಳಲಾಗಿರುವ ವೆಬ್ ಲಿಂಕ್ ಮುಖಾಂತರದಿಂದ ನೀವು ಯಾವ ರೀತಿ FLN ಸಂಪನ್ಮೂಲಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕೆಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ. ಮೊದಲು ನಿಮಗೆ ವಾಟ್ಸಪ್ ಮುಖಾಂತರದಿಂದ ತಲುಪಿರುವ ವೆಬ್ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ನಿಮ್ಮ ಶಾಲೆಯ ಡಯಸ್ ಕೋಡನ್ನು ಕೇಳುತ್ತದೆ. ಅಲ್ಲಿ ನೀವು ನಿಮ್ಮ ಶಾಲೆಯ ಡಯಸ್ ಕೋಡನ್ನು ನಮೂದಿಸಬೇಕಾಗಿರುತ್ತದೆ. ನಿಮಗೆ ತೋರಿಸಬೇಕೆಂದು ನಾನು ಇಲ್ಲೊಂದು ಶಾಲೆಯ ಡಯಸ್ ಕೋಡನ್ನು ಅದರಲ್ಲಿ ನಮೂದಿಸುತ್ತಿದ್ದೇನೆ. ನಮೂದಿಸಿದ ನಂತರ ನಿಮಗಲ್ಲಿ ಕೆಳಗಡೆ ಸೆಲೆಕ್ಟ್ ಬ್ಲಾಕ್ ಅಂತ ಕಾಣಿಸ್ತಾ ಇದೆ. ತಾಲೂಕು ಯಾವುದಂತ ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗಿರ್ತದೆ. ನಾನು ಇಲ್ಲಿ ಕೊರಟಗೆರೆ ಎಂದು ಕ್ಲಿಕ್ ಮಾಡುತ್ತೇನೆ. ನಂತರ ಕ್ಲಸ್ಟರನ್ನು ಕೇಳಿದಾಗ ನಾನು ಬುಕ್ಕಪಟ್ಟಣ ಕ್ಲಸ್ಟರನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಂತರ ಇಲ್ಲಿ ನೀವು ಹಳದಿ ಬಣ್ಣದಲ್ಲಿ ಕಾಣುತ್ತಿರುವ ಎಂಟರ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತದೆ. ಕೇವಲ ಒಂದು ಬಾರಿ ಮಾತ್ರ ಈ ರೀತಿ ಮಾಹಿತಿಯನ್ನು ನೀವು ನಮೂದಿಸಬೇಕಾಗಿರುತ್ತದೆ. ನಂತರ ನೀವು ಡ್ಯಾಶ್ಬೋರ್ಡ್ಗೆ ಪ್ರವೇಶ ಮಾಡುತ್ತೀರಾ. ನಿಮಗೆ FLN ಅಭ್ಯಾಸ ಹಾಳೆಗಳು ತುಮಕೂರು ಮತ್ತು ಮಧುಗಿರಿ ಎಂದು ಕಾಣಿಸುತ್ತಿದೆ. ಇದರ ಕೆಳಭಾಗದಲ್ಲಿ ದಿನ 1 ರಿಂದ 9, ದಿನ 10 ರಿಂದ 18 ಎಂದು FLN ಅಭ್ಯಾಸ ಹಾಳೆಗಳು ಇರುವಂತಹ ಫೋಲ್ಡರ್ಗಳು ಕಾಣಿಸುತ್ತಿವೆ. ಇದರ ಮುಖಾಂತರ ನಾವು FLN ಅಭ್ಯಾಸ ಹಾಳೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಾನು ಮೊದಲನೆಯದಾಗಿ ನಿಮಗೆ 5ನೇ ದಿನದ ಒಂದು ಅಭ್ಯಾಸ ಹಾಳೆಯನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂಬುದನ್ನು ತೋರಿಸುತ್ತೇನೆ. ಇದಕ್ಕೆ ನಾನು ದಿನ 1 ರಿಂದ 9 ಎಂದು ಇರುವ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ಮೇಲೆ ನಾನೀಗ ಇಲ್ಲಿ 1 ರಿಂದ 9ನೇ ದಿನದ ತನಕ ಅಭ್ಯಾಸ ಹಾಳೆಗಳನ್ನು ಕಾಣಿಸುತ್ತಿವೆ. ಅದರಲ್ಲಿ ನಾನು 5ನೇ ದಿನದ ಒಂದು ಅಭ್ಯಾಸ ಹಾಳೆ ಮೇಲೆ ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು 5ನೇ ದಿನದ ಒಂದು FLN ಅಭ್ಯಾಸ ಹಾಳೆ ಓಪನ್ ಆಗುತ್ತದೆ. ಇದನ್ನು ನಾನು ಸ್ಕ್ರೀನಲ್ಲಿ ಬಲಭಾಗದಲ್ಲಿ ಕಾಣಿಸುತ್ತಿರುವ ಮೋರ್ ಆಪ್ಷನ್ಸ್ ಐಕಾನ್ ಅಂದರೆ 3 ಡಾಟ್ಸ್ ಕಾಣಿಸ್ತಿದಾವಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇದನ್ನು ನಾನು ಡೌನ್ಲೋಡ್ ಕ್ಲಿಕ್ ಮಾಡಿದ ಮೇಲೆ ಡೌನ್ಲೋಡ್ ನಮ್ಮ ಮೊಬೈಲ್ ಫೋನ್ಗೆ ಆಗಿರುತ್ತದೆ. ಇದೇ ರೀತಿಯಾಗಿ ನಾವು ಬೇರೆ ಒಂದು FLN ಅಭ್ಯಾಸ ಹಾಳೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಬೇರೆ ಫೋಲ್ಡರ್ಗಳಿಂದ ಕೂಡ ಅಭ್ಯಾಸ ಹಾಳೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತು ಇನ್ನೊಂದೇನೆಂದರೆ ನಾನು 9 ದಿನಗಳ ಒಂದು ಅಭ್ಯಾಸ ಹಾಳೆಗಳನ್ನು ನಾನು ಒಂದೇ ಬಾರಿಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕಂದ್ರೆ ಈ ಒಂದು ದಿನ 1 ರಿಂದ 9 ಫೋಲ್ಡರ್ ಅಲ್ಲಿ ಕಾಣಿಸುತ್ತಿರುವ ಹಸಿರು ಬಣ್ಣದ ಒಂದು ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡಿದಾಗ ದಿನ 1 ರಿಂದ 9 ದಿನಗಳಿಗೆ ಸಂಬಂಧಿಸಿರುವ ಅಭ್ಯಾಸ ಹಾಳೆಗಳು ಇದರಲ್ಲಿ ಒಂದೇ PDF ಅಲ್ಲಿ ಮರ್ಜ್ ಮಾಡಿ ಇಟ್ಟಿದ್ದಾರೆ. ಅದನ್ನು ನೀವೇನು ಮಾಡ್ಬೋದು ಅಂದರೆ ಸೇಮ್ ಫಾರ್ಮ್ಯಾಟಲ್ಲಿ ಕೂಡ ನಾವು ಮೋರ್ ಆಪ್ಷನ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಡೌನ್ಲೋಡ್ ಆಗಿರುವಂಥ ಒಂದು ಅಭ್ಯಾಸ ಹಾಳೆಗಳು ನಮ್ಮ ಒಂದು ಮೊಬೈಲ್ ಫೋನಲ್ಲಿ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರ್ತವೆ. ಅದು ಡೌನ್ಲೋಡ್ಸಲ್ಲಿ ಚೆಕ್ ಮಾಡಿದಾಗ ನಮಗೆ ಇಲ್ಲಿ ಅಭ್ಯಾಸ ಹಾಳೆಗಳು ಸಿಗ್ತವೆ. ಇಲ್ಲಿ ನೀವು ನೋಡಬಹುದು ದಿನ 5 ಮತ್ತು ದಿನ 1 ರಿಂದ 9 ಇರುವಂಥ ಒಂದು ಅಭ್ಯಾಸ ಹಾಳೆಗಳನ್ನು ನೀವು ಕಾಣಬಹುದು.